ನೋಡಿ ಫ್ರೆಂಡ್ಸ್, ಇದು ಮನೆಯಲ್ಲೇ ಮಾಡ್ಕೊಂಡಿರೋದು ಹಪ್ಪಳ ನೋಡಿ. ಬೇಸಿಗೆ ಕಾಲದಲ್ಲಿ ಮಾಡಿಟ್ಕೊಂಡಿದ್ದೀನಿ ನೋಡಿ. ಎಣ್ಣೆಲ್ಲಿ ಹಾಕ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದೆ. ನೋಡಿ, ಇವೆಲ್ಲ ಮನೇಲಿ ಮಾಡ್ಕೊಂಡಿರೋದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ, ಈ ಥರ ಮಾಡಿಟ್ಕೊಂಡ್ರೆ ಬೇಸಿಗೆ ಕಾಲದಲ್ಲಿ, ಮಳೆಗಾಲದಲ್ಲಿ ಸೈಡ್ಗೆ, ಮುದ್ದೆಗೆ ಮತ್ತು ಸಾಂಬಾರಿಗೆಲ್ಲ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಪಾಪಡ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಅದಕ್ಕೆ ಸಮ್ಮರ್ ಸೀಸನಲ್ಲಿ ಇವೆಲ್ಲ ಮಾಡಿಟ್ಕೊಂಡು. ಸ್ನೇಹಿತರೆ, ಮಳೆ ಬರ್ತಾಯಿದೆ. ಇದು ಬಿಸಿ ಬಿಸಿ ಪಾಪಡು ಸಮ್ಮರ್ ಸೀಸನಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡಿ. ಈಗ ಇಷ್ಟೇ ಚೆನ್ನಾಗಿ ಪಾಪಡು ಮಳೆ ಬರೋದಕ್ಕೂ ಈ ಪಾಪಡ್ ಎಣ್ಣೆಲಿ ಕರ್ಕೊಂಡು ಮಕ್ಕಳಿಗೆಲ್ಲ ಕೊಟ್ಟು ತಿಂತಿದ್ರೆ ಕರ್ಮ್ 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 ಅಂತ ವಾ ಹೇಗಿದೆ ಗೊತ್ತಾ, ಸೂಪರಾಗಿದೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ, ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ಮಾಡೋದು ಅಂತ. ನಾನು ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಎಷ್ಟು ಒಳ್ಳೆ ಶೇಪಲ್ಲಿ ಬಂದಿದೆ ನೋಡಿ.